press the bell icon on the YouTube app and never miss another update. Hello everyone. In this session, I'm going to start a new chapter, that is chapter number 14, Natural Resources. Okay. So what are natural resources? Natural resources andre enu anta first nodta hogona. Natural resources are the one which are naturally occurring materials that are very useful to mankind. Okay, natural resources andre enu? They are naturally occurring materials. Okay, so earth mele enirutte ivu naturally nene present irutte. Next, they are very useful to mankind. Okay, ಈಗ human purpose na ನೋಡ್ತಾ ಹೋದ್ರೆ ಈ natural resources ಬಂದ್ಬಿಟ್ಟು ತುಂಬಾ helpful ಆಗಿರುತ್ತೆ. Okay, next point is they exist without any action of mankind. Okay, so ಈಗ ಯಾವುದೇ ತರದ ಒಂದು ಹ್ಯೂಮನ್ ನ ಆಕ್ಷನ್ ಇಂದ ಅಥವಾ ಒಂದು ಹ್ಯೂಮನ್ ನ ಹೆಲ್ಪ್ ಇಂದ ಈ ನ್ಯಾಚುರಲ್ ರಿಸೋರ್ಸಸ್ ಎಲ್ಲ ಫಾರ್ಮ್ ಆಗಿರಲ್ಲ. ದೇ ನ್ಯಾಚುರಲಿ ಪ್ರೆಸೆಂಟ್ ಆನ್ ದ ಅರ್ತ್. ಓಕೆ, ಸೊ ದಿಸ್ ಇಸ್ ಅಬೌಟ್ ನ್ಯಾಚುರಲ್ ರಿಸೋರ್ಸಸ್. ಎಕ್ಸಾಂಪಲ್ ನ ನೋಡ್ತಾ ಹೋದ್ರೆ ಫಾರೆಸ್ಟ್, wind, soil, etc. Okay, so these are some examples of natural resources. Natural resources available on earth and energy from the sun are basic requirement of all the life form exist on the earth. Okay, so ಈಗ ಅರ್ತ್ ನಲ್ಲಿ ಲೈಫ್ ಎಕ್ಸಿಸ್ಟ್ ಆಗಿದೆ. ಸೊ ಆ ಎಲ್ಲ ಲೈಫ್ ಫಾರ್ಮ್ಗೂ ಕೂಡ ಬೇಸಿಕ್ ರಿಕ್ವೈರ್ಮೆಂಟ್ ಯಾವ್ಯಾವು, ಒಂದು ನ್ಯಾಚುರಲ್ ರಿಸೋರ್ಸಸ್ ಮತ್ತೆ ಸನ್ನಿಂದ ಬರುವಂತಹ ಎನರ್ಜಿ. ಓಕೆ, ಸೊ ದೀಸ್ ಟು ಆರ್ ದ ಬೇಸಿಕ್ ರಿಕ್ವೈರ್ಮೆಂಟ್ ಫಾರ್ ಆಲ್ ದ ಲೈಫ್ ಫಾರ್ಮ್ ವಿಚ್ ಎಕ್ಸಿಸ್ಟ್ ಆನ್ ಅರ್ತ್. ಓಕೆ, ಸೊ ದಿಸ್ ಇಸ್ ಅಬೌಟ್ ನ್ಯಾಚುರಲ್ ರಿಸೋರ್ಸಸ್. Next topic is classification. Here we are going to classify natural resources into two types, that is renewable resources and non-renewable resources. Here we classified natural resources into two types on the basis of their availability. Okay, so ivaga renewable resources andre enu? Renewable resources are the one which are present in infinite quantity, means ತುಂಬ ಲಾರ್ಜ್ ಕ್ವಾಂಟಿಟಿನಲ್ಲಿ ಪ್ರೆಸೆಂಟ್ ಇರುತ್ತೆ. ಮತ್ತೆ ಈ ರಿನ್ಯೂವಬಲ್ ರಿಸೋರ್ಸಸ್ನ ನಾವು ರಿಪೀಟೆಡ್ ಆಗಿ ಯೂಸ್ ಮಾಡಿದ್ರು ಕೂಡ ಅದು ಖಾಲಿ ಆಗಲ್ಲ. ಸೊ ನಾವು ಎಷ್ಟು ಯೂಸ್ ಮಾಡ್ತಾ ಹೋಗ್ತೀವಿ ಅಷ್ಟೇ ಫಾರ್ಮ್ ಆಗ್ತಾನೆ ಹೋಗುತ್ತೆ. ಸೊ ಎಕ್ಸಾಂಪಲ್ ನೋಡೋದಾದ್ರೆ ಏರ್, ವಾಟರ್, ಸನ್ಲೈಟ್, ಎಕ್ಸೆಟ್ರಾ. ಓಕೆ, ಸೊ ರಿನ್ಯೂವಬಲ್ ರಿಸೋರ್ಸಸ್ ನಲ್ಲಿ ಎಕ್ಸಾಂಪಲ್ಸ್ ಏರ್, ವಾಟರ್, ಸನ್ಲೈಟ್. ಸೊ ಈ ಥರ ಎಲ್ಲ ಎಕ್ಸಾಂಪಲ್ಸ್ ಕೊಡ್ತಾ ಹೋಗ್ಬೋದು. ಸೊ ಈಗ ನಾವು ಏರ್ನಾಗಿರಲಿ, ವಾಟರ್ನಾಗಿರಲಿ, ಸನ್ಲೈಟ್ನಾಗಿರಲಿ ನಾವು ಎಷ್ಟೇ ಯೂಸ್ ಮಾಡಿದ್ರು ಕೂಡ ಅದು ಖಾಲಿ ಆಗೋದಿಲ್ಲ. ಸೊ ನಾವು ಎಷ್ಟು ಯೂಸ್ ಮಾಡ್ತಾ ಹೋಗ್ತೀವಿ ಅಷ್ಟೇ ಅದು ಫಾರ್ಮ್ ಆಗ್ತಾ ಹೋಗುತ್ತೆ. ಸೊ ಈ ಥರ ರಿಸೋರ್ಸಸ್ನ ನಾವೇನು ಹೇಳ್ತೀವಿ? ರಿನ್ಯೂವಬಲ್ ರಿಸೋರ್ಸಸ್ ಅಂತ ಹೇಳ್ತೀವಿ. ಸೆಕೆಂಡ್ ಒನ್ ಏನು? ನಾನ್ ರಿನ್ಯೂವಬಲ್ ರಿಸೋರ್ಸಸ್. ನಾನ್ ರಿನ್ಯೂವಬಲ್ ರಿಸೋರ್ಸಸ್ ಅಂದ್ರೆ ಏನು? ದೇ ಆರ್ ದ ರಿಸೋರ್ಸಸ್ ದಟ್ ಆರ್ ಅವೈಲಬಲ್ ಇನ್ ಲಿಮಿಟೆಡ್ ಕ್ವಾಂಟಿಟಿ. ಓಕೆ, ಸೊ ಈ ರಿಸೋರ್ಸಸ್ ಎಲ್ಲ ಏನಾಗಿರುತ್ತೆ, ಒಂದು ಲಿಮಿಟೆಡ್ ಕ್ವಾಂಟಿಟಿನಲ್ಲಿ ಪ್ರೆಸೆಂಟ್ ಇರುತ್ತೆ. ನಾವು ಆ ರಿಸೋರ್ಸಸ್ನ ರಿಪೀಟೆಡ್ ಆಗಿ ಯೂಸ್ ಮಾಡ್ತಾ ಅಥವಾ ಅನ್ನೆಸೆಸರಿಯಾಗಿ ಯೂಸ್ ಮಾಡ್ತಾ ಹೋದ್ವಿ ಅಂದರೆ ಫ್ಯೂಚರ್ನಲ್ಲಿ ಒಂದು ದಿನ ಖಾಲಿ ಆಗೋ ಚಾನ್ಸಸ್ ಇರುತ್ತೆ. ಸೊ ಆ ಥರ ರಿಸೋರ್ಸಸ್ನ ನಾವೇನು ಹೇಳ್ತೀವಿ? ನಾನ್ ರಿನ್ಯೂವಬಲ್ ರಿಸೋರ್ಸಸ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ ಬಂದ್ಬಿಟ್ಟು ಫಾಸಿಲ್ ಫ್ಯೂಯಲ್ಸ್. ಓಕೆ, ಸೊ ಫಾಸಿಲ್ ಫ್ಯೂಯಲ್ಸ್ ಅಂದ್ರೆ ಏನು? ಕೋಲ್, ಪೆಟ್ರೋಲಿಯಂ. ಸೊ ಇದನ್ನೆಲ್ಲ ನಾವು ನಾನ್ ರಿನ್ಯೂವಬಲ್ ರಿಸೋರ್ಸಸ್ ಅಂತ ಹೇಳ್ಬೋದು. ಅವು ಆಲ್ರೆಡಿ ಒಂದು ಲಿಮಿಟೆಡ್ ಕ್ವಾಂಟಿಟಿನಲ್ಲಿ ಪ್ರೆಸೆಂಟ್ ಇರುತ್ತೆ. ಸೊ ನಾವು ಅದನ್ನ ಅನ್ನೆಸೆಸರಿಯಾಗಿ ರಿಪೀಟೆಡ್ ಆಗಿ ಯೂಸ್ ಮಾಡ್ತಾ ಹೋದ್ವಿ ಅಂದ್ರೆ ಫ್ಯೂಚರ್ನಲ್ಲಿ ಒಂದು ದಿನ ಖಾಲಿ ಆಗೋ ಚಾನ್ಸಸ್ ಇರುತ್ತೆ. ಸೊ ಆ ಥರ ರಿಸೋರ್ಸಸ್ನ ನಾವೇನು ಹೇಳ್ತೀವಿ? ನಾನ್ ರಿನ್ಯೂವಬಲ್ ರಿಸೋರ್ಸಸ್ ಅಂತ ಹೇಳ್ತೀವಿ. ಓಕೆ, ಸೊ ದಿಸ್ ಇಸ್ ಅಬೌಟ್ ದ ಕ್ಲಾಸಿಫಿಕೇಶನ್ ಆಫ್ ನ್ಯಾಚುರಲ್ ರಿಸೋರ್ಸಸ್. Okay, this is earth and this earth is divided into 4 spheres. ಈ ಅರ್ತ್ ನ ಏನ್ ಮಾಡ್ತೀವಿ ನಾವು? 4 spheres ಆಗಿ ಡಿವೈಡ್ ಮಾಡ್ತಾ ಹೋಗ್ತೀವಿ. ಸೊ ದೀಸ್ 4 spheres interact with one another to help the sustain of life on the earth. ಓಕೆ, ಸೊ ಈಗ ಅರ್ಥನಲ್ಲಿ ಲೈಫ್ ಎಕ್ಸಿಸ್ಟ್ ಆಗಿರುತ್ತೆ. ಸೊ ಆ ಲೈಫ್ ಸಸ್ಟೈನ್ ಆಗಬೇಕು ಅಂದರೆ ಈ 4 ಸ್ಪಿಯರ್ಸ್ ಏನಾಗಬೇಕು? ಒಂದ್ರ ಜೊತೆಗೆ ಒಂದು ಇಂಟರಾಕ್ಟ್ ಮಾಡ್ತಾ ಇರಬೇಕು.
ಓಕೆ, ಸೊ ಆ 4 ಸ್ಪಿಯರ್ಸ್ ಯಾವ್ಯಾವು ಅಂತ ನೋಡ್ತಾ ಹೋಗೋಣ. So first one is lithosphere. Second one is hydrosphere. Third one is atmosphere. And fourth one is biosphere. Okay, so these are the 4 spheres. Okay, lithosphere ಅಂದ್ರೆ ಏನು ಅಂತ ನೋಡ್ತಾ ಹೋಗೋಣ. Lithosphere ಅಂದ್ರೆ it is the outermost layer of the earth. It includes earth crust, it is the most rigid part. ಓಕೆ, ಲಿಥೋಸ್ಫಿಯರ್ ಅಂದ್ರೆ ಏನು? ಫಾರ್ ಎಕ್ಸಾಂಪಲ್, ಇವಾಗ ನಾವು ಅರ್ತ್ನ ಕನ್ಸಿಡರ್ ಮಾಡಿದ್ರೆ ಅರ್ಥಲ್ಲಿ ಔಟರ್ ಮೋಸ್ಟ್ ಲೇಯರ್ ಇರುತ್ತಲ್ಲ, ಸೊ ಅದನ್ನ ನಾವು ಲಿಥೋಸ್ಫಿಯರ್ ಅಂತ ಹೇಳ್ತೀವಿ. And this lithosphere includes earth crust. Okay, so it is the most rigid part of the earth layer. So earth na layer nalli ನೋಡ್ತಾ ಹೋದ್ರೆ lithosphere ಅನ್ನೋದು most rigid part ಆಗಿರುತ್ತೆ. Okay, so this is about lithosphere. Second one is hydrosphere. It includes entire water part of the earth. Okay, so hydrosphere ಅಂದ್ರೆ ಏನು? It is the water part of the earth. So earth ನಲ್ಲಿ ಎಲ್ಲೆಲ್ಲಿ ವಾಟರ್ ಪಾರ್ಟ್ ಇರುತ್ತಲ್ಲ, ಆ ವಾಟರ್ ಪಾರ್ಟ್ ನ ನಾವು ಹೈಡ್ರೋಸ್ಫಿಯರ್ ಅಂತ ಹೇಳ್ತಾ ಹೋಗ್ತೀವಿ. ಓಕೆ, ಲೈಕ್ ಲೇಕ್, ರಿವರ್, ಓಷಿಯನ್, ಸೊ ದೇ ಆಲ್ ಬಿಲಾಂಗ್ಸ್ ಟು ಹೈಡ್ರೋಸ್ಫಿಯರ್. ಓಕೆ, ಸೊ ನಾವೀಗ ಅರ್ತ್ ನ ಸರ್ಫೇಸ್ ಕನ್ಸಿಡರ್ ಮಾಡಿದ್ರೆ ಅರ್ತ್ ನ ಸರ್ಫೇಸ್ ಅಲ್ಲಿ 75% ಸರ್ಫೇಸ್ ವಾಟರ್ ಕವರ್ ಮಾಡಿರುತ್ತೆ. ರಿಮೈನಿಂಗ್ 25% ನಲ್ಲಿ ಲ್ಯಾಂಡ್ ಮತ್ತೆ ಫಾರೆಸ್ಟ್ ಬರ್ತಾ ಹೋಗುತ್ತೆ. ಓಕೆ, ಸೊ ದಿಸ್ ಇಸ್ ಅಬೌಟ್ ಹೈಡ್ರೋಸ್ಫಿಯರ್. Third one is atmosphere. Air covering the earth is called as atmosphere. Okay, it consists of various gases, water vapor and dust particle.
ಓಕೆ. ಸೊ ಅಟ್ಮಾಸ್ಫಿಯರ್ ಅಂದ್ರೇನು? ಏರ್ ಕವರಿಂಗ್ ದ ಅರ್ತ್ ಈಸ್ ಕಾಲ್ಡ್ ಆಸ್ ಅಟ್ಮಾಸ್ಫಿಯರ್. ಓಕೆ, ಸೊ ಇದು ಅರ್ತ್ ಅಂದರೆ ಅರ್ಥನ ಸುತ್ತ ಏರ್ ಇರುತ್ತೆ ಅಲ್ಲ, ಸೊ ಈ ಏರ್ ಇರುವಂತಹ ಸ್ಪೇಸ್ನ ನಾವೇನು ಹೇಳ್ತೀವಿ? ಅಟ್ಮಾಸ್ಫಿಯರ್ ಅಂತ ಹೇಳ್ತೀವಿ. ಸೊ ಈ ಅಟ್ಮಾಸ್ಫಿಯರ್ನಲ್ಲಿ ಏನೇನಿರುತ್ತೆ? ಡಿಫ್ರೆಂಟ್ ವೆರೈಟೀಸ್ ಆಫ್ ಗ್ಯಾಸಸ್ ಇರುತ್ತೆ, ಜೊತೆಗೆ ವಾಟರ್ ವೇಪರ್ಸ್ ಇರುತ್ತೆ, ಜೊತೆಗೆ ಡಸ್ಟ್ ಪಾರ್ಟಿಕಲ್ಸ್ ಇರುತ್ತೆ. ಓಕೆ, ಸೊ ದಿಸ್ ಈಸ್ ಅಬೌಟ್ ಅಟ್ಮಾಸ್ಫಿಯರ್. Yes, the fourth sphere is biosphere. It is formed by the whole life forms. Biotic component, abiotic, component. Okay, so biosphere ಅಂದ್ರೇನು? It is formed by the whole life form. Okay, so life form ಎಲ್ಲಿ ಎಕ್ಸಿಸ್ಟ್ ಇರುತ್ತಲ್ಲ ಆ ಸ್ಪಿಯರ್ನ ನಾವು ಬಯೋಸ್ಪಿಯರ್ ಅಂತ ಹೇಳ್ತಾ ಹೋಗ್ತೀವಿ. This biosphere is further classified into two types, that is biotic component and abiotic component. Okay, biotic component ಅಂದ್ರೇನು? It involves living things. Okay, abiotic component ಅಂದ್ರೆ it involves non-living things. Okay, so living things ಗೆ examples ಅಂದ್ರೆ human beings, animals, plants. Okay, so these are all belongs to biotic component. Non-living things andre air, soil, water. Okay, so they all belongs to abiotic component. Okay, so this is about the biosphere. So the next topic is air.
ಓಕೆ, ಸೊ ಏರ್ನ ಯೂಶಲಿ ನಾವು ಬ್ರೆತ್ ಆಫ್ ಲೈಫ್ ಅಂತ ಹೇಳ್ತೀವಿ. ಸೊ ವಾಟ್ ಈಸ್ ದ ರೀಸನ್? ಏನಕ್ಕೆ ನಾವು ಏರ್ನ ಬ್ರೆತ್ ಆಫ್ ಲೈಫ್ ಅಂತ ಹೇಳ್ತೀವಿ? ಬಿಕಾಸ್ ದ ಆಕ್ಸಿಜನ್ ವಿಚ್ ಈಸ್ ವೆರಿ ಎಸೆನ್ಷಿಯಲ್ ಫಾರ್ ಆಲ್ ದ ಲಿವಿಂಗ್ ಆರ್ಗ್ಯಾನಿಸಮ್ ಟು ರೆಸ್ಪೈರ್. ಓಕೆ, ಸೊ ರೆಸ್ಪಿರೇಷನ್ ಮಾಡಲಿಕ್ಕೆ ಎಲ್ಲ ಲಿವಿಂಗ್ ಆರ್ಗ್ಯಾನಿಸಮ್ಗೂ ಕೂಡ ಆಕ್ಸಿಜನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ದಟ್ ಆಕ್ಸಿಜನ್ ಈಸ್ ಪ್ರೆಸೆಂಟ್ ಇನ್ ದಿಸ್ ಏರ್. ಸೊ ದಿಸ್ ಈಸ್ ದ ರೀಸನ್ ವೈ ವಿ ಆರ್ ಕಾಲಿಂಗ್ ಏರ್ ಆಸ್ ಎ ಬ್ರೆತ್ ಆಫ್ ಲೈಫ್. ಸೊ ಏನು, ಎಲ್ಲ ಲಿವಿಂಗ್ ಆರ್ಗ್ಯಾನಿಸಮ್ಗೂ ರೆಸ್ಪಿರೇಷನ್ಗೆ ಆಕ್ಸಿಜನ್ ಗ್ಯಾಸ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಆ ಆಕ್ಸಿಜನ್ ಗ್ಯಾಸ್ ಏರ್ನಲ್ಲಿ ಪ್ರೆಸೆಂಟ್ ಇರೋದ್ರಿಂದ ಈ ಏರ್ನ ನಾವು ಬ್ರೀತ್ ಆಫ್ ಲೈಫ್ ಅಂತ ಹೇಳ್ತೀವಿ. ಓಕೆ, ಸೊ ದ ನೆಕ್ಸ್ಟ್ ಪಾಯಿಂಟ್, ಏರ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಎಲಿಮೆಂಟ್ ಫಾರ್ ಸಸ್ಟೈನಿಂಗ್ ಲೈಫ್ ಆನ್ ದಿ ಅರ್ತ್. ಓಕೆ, ಸೊ ಈಗ ಅರ್ತ್ನಲ್ಲಿ ಲೈಫ್ ಎಕ್ಸಿಸ್ಟ್ ಆಗಿರುತ್ತೆ. ಸೊ ಆ ಲೈಫ್ ಸಸ್ಟೈನ್ ಆಗಬೇಕು ಅಂದರೆ ಏರ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಎಲಿಮೆಂಟ್ ಆಗುತ್ತೆ. ಓಕೆ, ಸೊ ಏರ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಎಲಿಮೆಂಟ್. ಥರ್ಡ್ ಪಾಯಿಂಟ್, ಏರ್ ಇಸ್ ದ ಬ್ಯಾಡ್ ಕಂಡಕ್ಟರ್ ಆಫ್ ಹೀಟ್ ಅಂಡ್ ಇಟ್ ಮಾಡರೇಟ್ಸ್ ದ ಟೆಂಪರೇಚರ್ ಆನ್ ಅರ್ತ್. ಓಕೆ, ಸೊ ಏರ್ ಇದೆಯಲ್ಲ, ಇಟ್ ಈಸ್ ಅ ಬ್ಯಾಡ್ ಕಂಡಕ್ಟರ್ ಆಫ್ ಹೀಟ್, ಮೀನ್ಸ್ ಇದು ಬೇಗ ಹೀಟ್ನ ಅಬ್ಸರ್ವ್ ಮಾಡ್ಕೊಳ್ಳಲ್ಲ. ಇಟ್ ಈಸ್ ಎ ಬ್ಯಾಡ್ ಕಂಡಕ್ಟರ್ ಆಫ್ ಹೀಟ್ ಅಂಡ್ ದೆನ್ ಇಟ್ ಮಾಡರೇಟ್ಸ್ ದ ಟೆಂಪರೇಚರ್ ಆನ್ ಅರ್ತ್. ಓಕೆ, ಸೊ ಅರ್ತ್ನಲ್ಲಿ ಟೆಂಪರೇಚರ್ನ ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡೋದು, ಮೇಂಟೈನ್ ಮಾಡೋದು ಯಾವುದು? ದಿಸ್ ಏರ್. ಓಕೆ, ಸೊ ಇಟ್ ಮಾಡರೇಟ್ಸ್ ದ ಟೆಂಪರೇಚರ್ ಆನ್ ಅರ್ತ್. ಫೋರ್ತ್ ಪಾಯಿಂಟ್, air is the mixture of many gases like nitrogen gas, oxygen gas, carbon dioxide gas, etc. Okay, so air nalli different varieties of gases ಎಲ್ಲ ಇರುತ್ತೆ. ಲೈಕ್ ನೈಟ್ರೋಜನ್ ಗ್ಯಾಸ್ ಇರುತ್ತೆ, ಆಕ್ಸಿಜನ್ ಗ್ಯಾಸ್ ಇರುತ್ತೆ, ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಇರುತ್ತೆ. ಸೊ ಈ ತರ ಮಿಕ್ಸ್ಚರ್ ಆಫ್ ಗ್ಯಾಸಸ್ ಏನು ಏರ್ ನಲ್ಲಿ ಪ್ರೆಸೆಂಟ್ ಇರುತ್ತೆ. ಸೊ ದಿಸ್ ಇಸ್ ಅಬೌಟ್ ಏರ್. ಓಕೆ, ಫಾರ್ ಎಕ್ಸಾಂಪಲ್ ಇವಾಗ ಮಾರ್ಸ್ ಆ್ಯಂಡ್ ವೀನಸ್ ಪ್ಲಾನೆಟ್ಸ್ನ ತಗೊಂಡ್ರೆ, ಸೊ ಈ ಪ್ಲಾನೆಟ್ಸಲ್ಲಿ ಯಾವುದೇ ಥರ ಲೈಫ್ ಎಕ್ಸಿಸ್ಟ್ ಆಗಿರಲ್ಲ. ಸೊ ಈ ಪ್ಲಾನೆಟ್ಸಲ್ಲಿ ಏನು ಅಟ್ಮಾಸ್ಫಿಯರ್ ಇರುತ್ತಲ್ಲ, ಆ ಅಟ್ಮಾಸ್ಫಿಯರಲ್ಲಿ ಮೇಜರ್ ಕಾಂಪೊನೆಂಟ್ ಬಂದ್ಬಿಟ್ಟು ಕಾರ್ಬನ್ ಡೈಆಕ್ಸೈಡ್ ಆಗಿರುತ್ತೆ. ಸೊ ಮೇಜರ್ ಕಾಂಪೊನೆಂಟ್ ಅಂದರೆ 95 to 97% ಏನಿರುತ್ತೆ ಕಾರ್ಬನ್ ಡೈಆಕ್ಸೈಡ್ ಪ್ರೆಸೆಂಟ್ ಇರುತ್ತೆ. ಎಲ್ಲಿ? ಅಟ್ಮಾಸ್ಫಿಯರ್ನಲ್ಲಿ. ಮಾರ್ಸ್ ಮತ್ತು ವೀನಸ್ ಪ್ಲಾನೆಟ್ನ ನಾವು ಕನ್ಸಿಡರ್ ಮಾಡಿದರೆ ಈ ಪ್ಲಾನೆಟ್ಸಲ್ಲಿ ಯಾವುದೇ ಥರದ ಲೈಫ್ ಎಕ್ಸಿಸ್ಟ್ ಆಗಿರೋದಿಲ್ಲ. ಸೊ ಈ ಪ್ಲಾನೆಟ್ಸ್ನಲ್ಲಿ ಏನು ಅಟ್ಮಾಸ್ಫಿಯರ್ ಇರುತ್ತಲ್ಲ, ಆ ಅಟ್ಮಾಸ್ಫಿಯರಲ್ಲಿ ಮೇಜರ್ ಕಾಂಪೊನೆಂಟ್ ಬಂದ್ಬಿಟ್ಟು ಕಾರ್ಬನ್ ಡೈಆಕ್ಸೈಡ್. ಮೇಜರ್ ಕಾಂಪೊನೆಂಟ್ ಅಂದರೆ ಎಷ್ಟು? 95 to 97% ಕಾರ್ಬನ್ ಡೈಆಕ್ಸೈಡ್ ಪ್ರೆಸೆಂಟ್ ಇರುತ್ತೆ. ಎಲ್ಲಿ? ಅಟ್ಮಾಸ್ಫಿಯರ್ನಲ್ಲಿ. ಓಕೆ, ಸೊ ಈಗ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಬಗ್ಗೆ ನೋಡ್ತಾ ಹೋಗೋಣ. ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಬಂದ್ಬಿಟ್ಟು ಏರ್ನಲ್ಲಿ ಏರ್ನಲ್ಲಿ 0.04% ಅಷ್ಟು ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಪ್ರೆಸೆಂಟ್ ಇರುತ್ತೆ. And then this carbon dioxide gas helps to maintain temperature on Earth by acting as a greenhouse gas. ಓಕೆ, ಸೊ ಈ ನಮ್ಮ ಅಟ್ಮಾಸ್ಫಿಯರ್ನಲ್ಲಿ ಏನು ಏರ್ ಪ್ರೆಸೆಂಟ್ ಇರುತ್ತಲ್ಲ, ಸೊ ಆ ಏರ್ನಲ್ಲಿ 0.04% ಅಷ್ಟು ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಪ್ರೆಸೆಂಟ್ ಇರುತ್ತೆ. ಸೊ ಈ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಏನು ಮಾಡುತ್ತೆ?
ಗ್ರೀನ್ ಹೌಸ್ ಗ್ಯಾಸ್ ಆಗಿ ಆಕ್ಟ್ ಮಾಡಿಬಿಟ್ಟು ಇಟ್ ಹೆಲ್ಪ್ಸ್ ಟು ಮೇಂಟೈನ್ ದ ಟೆಂಪರೇಚರ್ ಆನ್ ಅರ್ತ್. ಓಕೆ, ಗ್ರೀನ್ ಹೌಸ್ ಗ್ಯಾಸ್ ಆಗಿ ಆಕ್ಟ್ ಮಾಡ್ತಾ ನಮ್ಮ ಅರ್ತ್ನಲ್ಲಿ ಟೆಂಪರೇಚರ್ನ ಮೇಂಟೈನ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಯಾವುದು? ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್. ಈಗ ನಮ್ಮ ಅಟ್ಮಾಸ್ಫಿಯರ್ನಲ್ಲಿ ಮತ್ತೆ ಏರ್ನಲ್ಲಿ ಎಲ್ಲ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಪ್ರೆಸೆಂಟ್ ಇದೆ. ಸೊ ಆ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಹೇಗೆ ಬಂತು, ಸೊ ಹೇಗೆ ಪ್ರೊಡ್ಯೂಸ್ ಆಗುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ. Production. First one, during respiration process by living organism. Second one, during combustion of fuels. ಓಕೆ, ಸೊ ಈ ಎರಡು ಪ್ರೋಸೆಸ್ ಇಂದ ಕಾರ್ಬನ್ ಡೈಆಕ್ಸೈಡ್ ಪ್ರೊಡ್ಯೂಸ್ ಆಗ್ತಾ ಹೋಗುತ್ತೆ. ಸೊ ಫಸ್ಟ್ ಪಾಯಿಂಟ್ ಅಲ್ಲಿ ಏನಿದೆ, ಡ್ಯೂರಿಂಗ್ ರೆಸ್ಪಿರೇಷನ್ ಪ್ರೋಸೆಸ್ ಬೈ ಲಿವಿಂಗ್ ಆರ್ಗ್ಯಾನಿಸಮ್. ಯೂಶಲಿ ಲಿವಿಂಗ್ ಆರ್ಗ್ಯಾನಿಸಮ್ ರೆಸ್ಪೈರ್ ಮಾಡಲಿಕ್ಕೆ ಏನು ಮಾಡುತ್ತೆ, ಅಟ್ಮಾಸ್ಫಿಯರ್ನಲ್ಲಿ ಪ್ರೆಸೆಂಟ್ ಇರುವಂತಹ ಆಕ್ಸಿಜನ್ ಗ್ಯಾಸ್ನ ಇನ್ಹೇಲ್ ಮಾಡ್ಕೊಳ್ಳುತ್ತೆ. ಅದೇ ಥರ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ನ ಎಕ್ಸೇಲ್ ಮಾಡ್ತಾ ಹೋಗುತ್ತೆ. ಓಕೆ, ಸೊ ಈ ಒಂದು ಪ್ರೋಸೆಸ್ ಇಂದನೂ ಕೂಡ ಕಾರ್ಬನ್ ಡೈಆಕ್ಸೈಡ್ ಪ್ರೊಡ್ಯೂಸ್ ಆಗ್ತಾ ಹೋಗುತ್ತೆ. ಸೆಕೆಂಡ್ ಒನ್ ಏನಿದೆ, ಡ್ಯೂರಿಂಗ್ ಕಂಬಷನ್ ಆಫ್ ಫ್ಯೂಯಲ್ಸ್. ಫ್ಯೂಯಲ್ಸ್ ಅಂದರೆ ಏನು? ಕೋಲ್, ಪೆಟ್ರೋಲ್, ಜೊತೆಗೆ ವುಡ್. ಸೊ ದೀಸ್ ಆರ್ ಎಕ್ಸಾಂಪಲ್ಸ್ ಆಫ್ ಫ್ಯೂಯಲ್ಸ್. ಕಂಬಷನ್ ಆಫ್ ಫ್ಯೂಯಲ್ಸ್ ಅಂದ್ರೆ ಏನು? ಹೀಟಿಂಗ್ ದ ಫ್ಯೂಯಲ್ಸ್ ಅಟ್ ಹೈ ಟೆಂಪರೇಚರ್. ಆ ಫ್ಯೂಯಲ್ಸ್ನ ಹೈ ಟೆಂಪರೇಚರ್ನಲ್ಲಿ ಹೀಟ್ ಮಾಡೋ ಒಂದು ಪ್ರೋಸೆಸ್ಗೆ ನಾವೇನು ಹೇಳ್ತೀವಿ? ಕಂಬಷನ್ ಅಂತ ಹೇಳ್ತೀವಿ. ಓಕೆ, ಸೊ ಆ ಫ್ಯೂಯಲ್ಸ್ನ ಹೈ ಟೆಂಪರೇಚರ್ನಲ್ಲಿ ಹೀಟ್ ಮಾಡುವಾಗೂ ಕೂಡ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ರಿಲೀಸ್ ಆಗ್ತಾ ಹೋಗುತ್ತೆ. ಓಕೆ, ಸೊ this is also one of the process by which carbon dioxide gas is produced. Okay, so this is about the production. Second one is carbon dioxide fixation. ಓಕೆ, ಫೋಟೋಸಿಂಥಸಿಸ್ ಇಂದನೂ ಕೂಡ ಕಾರ್ಬನ್ ಡೈಆಕ್ಸೈಡ್ ಫಿಕ್ಸೇಷನ್ ಆಗುತ್ತೆ. ಸೊ ಫೋಟೋಸಿಂಥಸಿಸ್ ಅಂದ್ರೆ ಏನು? ಗ್ರೀನ್ ಪ್ಲಾಂಟ್ಸ್ ಯೂಶಲಿ ಇನ್ ದ ಪ್ರೆಸೆನ್ಸ್ ಆಫ್ ಸನ್ಲೈಟ್, ಗ್ರೀನ್ ಪ್ಲಾಂಟ್ಸ್ ಏನು ಮಾಡ್ತವೆ, ಅಟ್ಮಾಸ್ಫಿಯರ್ ಎಲ್ಲಿರುವಂತಹ ಕಾರ್ಬನ್ ಡೈಆಕ್ಸೈಡ್ನ ಮತ್ತೆ ವಾಟರ್ನ ತಗೊಂಡ್ಬಿಟ್ಟು ಅದ್ರ ಫುಡ್ನ ಅದು ಓನ್ ಆಗಿ ಪ್ರಿಪೇರ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಓಕೆ, ಸೊ ಆ ಪ್ರೋಸೆಸ್ನ ನಾವೇನು ಹೇಳ್ತೀವಿ? ಫೋಟೋಸಿಂಥಸಿಸ್ ಅಂತ ಹೇಳ್ತೀವಿ. ಓಕೆ, ಫೋಟೋಸಿಂಥಸಿಸ್ ಥ್ರೂ ಕೂಡ ಕಾರ್ಬನ್ ಡೈಆಕ್ಸೈಡ್ ಫಿಕ್ಸೇಷನ್ ಆಗುತ್ತೆ. ಓಕೆ, ಸೆಕೆಂಡ್ ಒನ್, many marine animals uses carbonates dissolved in the sea water to make their shells. ಓಕೆ, ಸೊ ಈ ಅಟ್ಮಾಸ್ಫಿಯರ್ನಲ್ಲಿ ಪ್ರೆಸೆಂಟ್ ಇರುವಂತಹ ಕಾರ್ಬನ್ ಡೈಆಕ್ಸೈಡ್ ಏನು ಮಾಡುತ್ತೆ, ಸಿ ವಾಟರ್ನಲ್ಲಿ ಡಿಸಾಲ್ವ್ ಆದಾಗ ಕಾರ್ಬೊನೇಟ್ ಫಾರ್ಮ್ ಅಲ್ಲಿ ಎಕ್ಸಿಸ್ಟ್ ಆಗಿರುತ್ತೆ.
ಓಕೆ, ಸೊ ಈ ಕಾರ್ಬೋನೇಟ್ಸ್ ನ ಮರೈನ್ ಅನಿಮಲ್ಸ್ ಯೂಸ್ ಮಾಡ್ಕೊಳ್ಳುತ್ತೆ. ಏನಕ್ಕೆ? ಟು ಮೇಕ್ ದೇರ್ ಶೆಲ್ಸ್. ಓಕೆ, ಶೆಲ್ ಫಾರ್ಮೇಶನ್ ಆಗೋ ಟೈಮ್ ನಲ್ಲಿ ಈ ಕಾರ್ಬೋನೇಟ್ಸ್ ನ ಮರೈನ್ ಅನಿಮಲ್ಸ್ ಯೂಸ್ ಮಾಡ್ಕೋತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಟಾಟಾಯ್ಸ್, ಸ್ನೇಲ್ಸ್, ಸೊ ಅದಕ್ಕೆಲ್ಲ ಶೆಲ್ಸ್ ಇರುತ್ತಲ್ಲ, ಆ ಶೆಲ್ ಫಾರ್ಮೇಶನ್ ಆಗೋ ಟೈಮ್ ನಲ್ಲಿ ಈ ಕಾರ್ಬೋನೇಟ್ಸ್ ನ ಯೂಸ್ ಮಾಡ್ಕೊಳ್ಳುತ್ತೆ. ಕಾರ್ಬೋನೇಟ್ ಅಂದ್ರೆ ಏನು? ಕಾರ್ಬನ್ ಡೈಆಕ್ಸೈಡ್ ಸಿ ವಾಟರ್ ಅಲ್ಲಿ ಡಿಸಾಲ್ವ್ ಆದಾಗ ಕಾರ್ಬೋನೇಟ್ ಫಾರ್ಮ್ ಅಲ್ಲಿ ಎಕ್ಸಿಸ್ಟ್ ಆಗಿರುತ್ತೆ. ಓಕೆ, ಸೊ ದಿಸ್ ಇಸ್ ಅಬೌಟ್ ಕಾರ್ಬನ್ ಡೈಆಕ್ಸೈಡ್ ಫಿಕ್ಸೇಷನ್. Okay, next topic is role of atmosphere in climate control. ಓಕೆ, ಸೊ ಅರ್ಥ್ನಲ್ಲಿ ಕ್ಲೈಮೇಟ್ ಕಂಟ್ರೋಲ್ ಮಾಡಲಿಕ್ಕೆ ಈ ಅಟ್ಮಾಸ್ಫಿಯರ್ ಹೇಗೆ ಹೆಲ್ಪ್ ಮಾಡ್ತಾ ಹೋಗುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ. It acts as a protective blanket for all the life forms exist on the earth. ಓಕೆ, ಸೊ ಅರ್ತ್ ಮೇಲೆ ಏನು ಲೈಫ್ ಫಾರ್ಮ್ಸ್ ಇರುತ್ತಲ್ಲ, ಲಿವಿಂಗ್ ಆರ್ಗ್ಯಾನಿಸಮ್ಸ್, ಸೊ ಅದನ್ನೆಲ್ಲ ಪ್ರೊಟೆಕ್ಟಿವ್ ಬ್ಲಾಂಕೆಟ್ ಆಗಿ ಪ್ರೊಟೆಕ್ಟ್ ಮಾಡ್ತಾ ಹೋಗುತ್ತೆ. ಯಾವುದು? ಅಟ್ಮಾಸ್ಫಿಯರ್. ಇಟ್ ಆಕ್ಟ್ಸ್ ಆಸ್ ಎ ಪ್ರೊಟೆಕ್ಟಿವ್ ಬ್ಲಾಂಕೆಟ್ ಫಾರ್ ಆಲ್ ದ ಲೈಫ್ ಫಾರ್ಮ್ಸ್ ವಿಚ್ ಎಕ್ಸಿಸ್ಟ್ ಆನ್ ದಿ ಅರ್ತ್. It moderates the temperature on earth. ಓಕೆ, ಸೊ ಅಟ್ಮಾಸ್ಫಿಯರ್ ನಲ್ಲಿ ಏರ್ ಪ್ರೆಸೆಂಟ್ ಇರುತ್ತೆ. ಏರ್ ಇಸ್ ಎ ಬ್ಯಾಡ್ ಕಂಡಕ್ಟರ್ ಆಫ್ ಹೀಟ್. ಓಕೆ, ಸೊ ಇಟ್ ಹೆಲ್ಪ್ಸ್ ಟು ಮಾಡರೇಟ್ ದ ಟೆಂಪರೇಚರ್ ಆನ್ ಅರ್ತ್. ಓಕೆ, ಈ ಏರ್ ಏನ್ ಮಾಡುತ್ತೆ? ಅರ್ತ್ ನಲ್ಲಿ ಟೆಂಪರೇಚರ್ ತುಂಬಾ ಇನ್ಕ್ರೀಸು ಆಗಬಾರ್ದು, ತುಂಬಾ ಡಿಕ್ರೀಸು ಆಗಬಾರ್ದು. ಸೊ ಆ ತರ ಮೇಂಟೈನ್ ಮಾಡ್ತಾ ಇರುತ್ತೆ. ಸೊ ಲೈಕ್ ದಿಸ್ ಇಟ್ ಹೆಲ್ಪ್ಸ್ ಟು ಮಾಡರೇಟ್ ದ ಟೆಂಪರೇಚರ್ ಆನ್ ಅರ್ತ್. ಸೊ ಇಲ್ಲಿ ಒಂದು ಪಾಯಿಂಟ್ ಇದೆ. ಇಟ್ ಪ್ರಿವೆಂಟ್ಸ್ ಸಡನ್ ಇನ್ಕ್ರೀಸ್ ಇನ್ ದ ಟೆಂಪರೇಚರ್ ಡ್ಯೂರಿಂಗ್ ದ ಡೇ ಟೈಮ್ and also slow down the escape of heat in outer space during the night time also. Okay, so usually day time ಅಲ್ಲಿ ಸನ್ರೈಸ್ ಆದ ತಕ್ಷಣ ಟೆಂಪರೇಚರ್ ಸಡನ್ ಆಗಿ ಇನ್ಕ್ರೀಸ್ ಆಗುತ್ತೆ. ಓಕೆ, ಆ ಟೈಮ್ ನಲ್ಲಿ ಟೆಂಪರೇಚರ್ ನ ತುಂಬಾ ಇನ್ಕ್ರೀಸ್ ಆಗದೆ ಇರೋ ತರನು ನೋಡ್ಕೊಳ್ಳುತ್ತೆ. ನೈಟ್ ಟೈಮ್ ಅಲ್ಲಿ ಸನ್ಸೆಟ್ ಆದ ತಕ್ಷಣ ಸೋಲಾರ್ ರೇಡಿಯೇಷನ್ ಬರೋದು ಸ್ಟಾಪ್ ಆಗುತ್ತೆ. ಸೋಲಾರ್ ರೇಡಿಯೇಷನ್ ಬರೋದು ಸ್ಟಾಪ್ ಆಯ್ತು ಅಂದ್ರೆ ಹೀಟ್ ಸಡನ್ ಆಗಿ ಡಿಕ್ರೀಸ್ ಆಗಬಾರ್ದು. ಸೊ ಆ ತರನು ನೋಡ್ಕೋತಾ ಹೋಗುತ್ತೆ. ಸೊ ಈ ತರ ಮೇಂಟೈನ್ ಮಾಡುತ್ತೆ ಏರ್. It moderates the temperature on earth. Okay, for example ಇವಾಗ ಸನ್ನ ತಗೊಂಡ್ರೆ, okay, so this is earth and this is moon. Okay, ಸನ್ ಇಂದ ಅರ್ತ್ ಎಷ್ಟು ಡಿಸ್ಟೆನ್ಸ್ ಅಲ್ಲಿ ಇದೆ, ಸೇಮ್ ಡಿಸ್ಟೆನ್ಸ್ ಅಲ್ಲಿ ಮೂನ್ ಕೂಡ ಇದೆ. ಬಟ್ ಅರ್ತ್ ನಲ್ಲಿ ಅಟ್ಮಾಸ್ಫಿಯರ್ ಪ್ರೆಸೆಂಟ್ ಇದೆ, ಅಟ್ಮಾಸ್ಫಿಯರ್ ನಲ್ಲಿ ಏರ್ ಇದೆ. ಓಕೆ, ಸೊ ದಿಸ್ ಏರ್ ಮಾಡರೇಟ್ಸ್ ದ ಟೆಂಪರೇಚರ್ ಆನ್ ದ ಅರ್ತ್. ಹಾಗಾಗಿ ಟೆಂಪರೇಚರ್ ಎಷ್ಟಿರುತ್ತೆ ಅರ್ತಿಂದು? 45 ಡಿಗ್ರಿ ಸೆಲ್ಸಿಯಸ್ ಟು 25 ಡಿಗ್ರಿ ಸೆಲ್ಸಿಯಸ್. ಅದೇ ನಾವು ಮೂನ್ನಲ್ಲಿ ನೋಡ್ತಾ ಹೋದ್ರೆ ಅಲ್ಲಿ ಯಾವುದೇ ತರಹದ ಅಟ್ಮಾಸ್ಫಿಯರ್ ಇರೋದಿಲ್ಲ. ಸೊ ಅಟ್ಮಾಸ್ಫಿಯರ್ ಇರೋದಿಲ್ಲ ಅಂದ್ರೆ ಏರ್ ಕೂಡ ಪ್ರೆಸೆಂಟ್ ಇರೋದಿಲ್ಲ. ಹಾಗಾಗಿ ಮೂನ್ನಲ್ಲಿ ಟೆಂಪರೇಚರ್ ಎಷ್ಟಿರುತ್ತೆ? 190 ಡಿಗ್ರಿ ಸೆಲ್ಸಿಯಸ್ ಟು 110 ಡಿಗ್ರಿ ಸೆಲ್ಸಿಯಸ್. ಓಕೆ, ಸೊ ದಿಸ್ ಈಸ್ ದ ರೋಲ್ ಆಫ್ ಅಟ್ಮಾಸ್ಫಿಯರ್ ಇನ್ ಕ್ಲೈಮೇಟ್ ಕಂಟ್ರೋಲ್. So next topic is movement of air.
ಓಕೆ, ಸೊ ಈ ಟಾಪಿಕ್ ನಲ್ಲಿ ಏರ್ ನ ಮೂವ್ಮೆಂಟ್ ಹೇಗಿರುತ್ತೆ ಅಂತ ನೋಡ್ತಾ ಹೋಗ್ತೀವಿ. ಮೂವಿಂಗ್ ಏರ್ is called as ವಿಂಡ್. ಓಕೆ, ಸೊ ಏರ್ ಮೂವ್ ಆಗ್ತಾ ಇರುತ್ತೆ ಅಂತ ನಮಗೆ ಗೊತ್ತು. ಸೊ ಆ ಮೂವ್ಮೆಂಟ್ ಆಫ್ ಏರ್, ಏನು ಮೂವಿಂಗ್ ಏರ್ ಇರುತ್ತಲ್ಲ ಅದನ್ನ ನಾವು ವಿಂಡ್ ಅಂತ ಹೇಳ್ತೀವಿ. ಓಕೆ, ಸೊ ಏರ್ ಮೂವ್ ಆಗ್ತಾ ಇರುತ್ತೆ ಅಂತ ಗೊತ್ತು. ಸೊ ಆ ಮೂವಿಂಗ್ ಏರ್ನ ನಾವು ವಿಂಡ್ ಅಂತ ಹೇಳ್ತೀವಿ. ಓಕೆ, ಮೂವ್ಮೆಂಟ್ ಆಫ್ ಏರ್ ಡಿಫ್ರೆಂಟ್ ಟೈಪ್ಸ್ ಅಲ್ಲಿ ಇರ್ಬೋದು. ಲೈಕ್ ಜೆಂಟಲ್ ಬ್ರೀಸ್ ಆಗಿರ್ಬೋದು, ಸ್ಟ್ರಾಂಗ್ ವಿಂಡ್ ಆಗಿರ್ಬೋದು, ಅಥವಾ ಟೆರಿಬಲ್ ಸ್ಟಾರ್ಮ್ ಆಗಿರ್ಬೋದು. ಸೊ ಜೆಂಟಲ್ ಬ್ರೀಸ್ ಅಂದ್ರೇನು? ಸೊ ಮೂವ್ಮೆಂಟ್ ಆಫ್ ಏರ್ ಏನಿರುತ್ತೆ ತುಂಬಾ ಸ್ಮೂತ್ ಆಗಿ ಮೂವ್ ಆಗ್ತಾ ಇರುತ್ತೆ, ಮೀನ್ಸ್ ಜೆಂಟಲ್ ಆಗಿ ಮೂವ್ ಆಗ್ತಾ ಇದ್ರೆ ಅದನ್ನ ನಾವು ಜೆಂಟಲ್ ಬ್ರೀಸ್ ಅಂತ ಹೇಳ್ತೀವಿ. ಅದೇ ಏನಾದ್ರೂ ಮೂವ್ಮೆಂಟ್ ಆಫ್ ಏರ್ ಸ್ವಲ್ಪ ಸ್ಪೀಡ್ ಆಗಿ ಆಗ್ತಿದೆ, ಸ್ವಲ್ಪ ಫಾಸ್ಟ್ ಆಗಿ ಆಗ್ತಿದೆ ಅಂದ್ರೆ ಅದನ್ನ ನಾವು ಸ್ಟ್ರಾಂಗ್ ವಿಂಡ್ ಅಂತ ಹೇಳ್ತೀವಿ. ಟೆರಿಬಲ್ ಸ್ಟಾರ್ಮ್ ಅಂದ್ರೆ, ಟೆರಿಬಲ್ ಸ್ಟಾರ್ಮ್ ಅಲ್ಲಿ ಮೂವ್ಮೆಂಟ್ ಆಫ್ ಏರ್ ಏನಿರುತ್ತೆ ತುಂಬಾ ಅಂದ್ರೆ ತುಂಬಾ ಫಾಸ್ಟ್ ಇರುತ್ತೆ. ಓಕೆ, ಸೊ ಈ ತರ ಮೂವ್ಮೆಂಟ್ ಆಫ್ ಏರ್ ಡಿಫ್ರೆಂಟ್ ವೇಸ್ ನಲ್ಲಿ ಆಗ್ಬೋದು. ಮೂವಿಂಗ್ ಏರ್ ನ ನಾವೇನ್ ಹೇಳ್ತೀವಿ? ವಿಂಡ್ ಅಂತ ಹೇಳ್ತೀವಿ. Movement of air is caused by the change in the atmosphere. Uneven heating of atmosphere. ಓಕೆ, ಸೊ ಇವಾಗ ಏರ್ ಮೂವ್ ಆಗ್ತಿರುತ್ತೆ ಅಂತ ಗೊತ್ತು. ಸೊ ವಾಟ್ ಈಸ್ ದ ರೀಸನ್? ಮೂವ್ಮೆಂಟ್ ಆಫ್ ಏರ್ ಈಸ್ ಕಾಸ್ಡ್ ಬೈ ದ ಚೇಂಜ್ ಇನ್ ದ ಅಟ್ಮಾಸ್ಫಿಯರ್. ಸೊ ಅಟ್ಮಾಸ್ಫಿಯರ್ ನಲ್ಲಿ ಸರ್ಟೇನ್ ಚೇಂಜ್ ಆದಾಗ ಏರ್ ಮೂವ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಆ ಚೇಂಜ್ ಅಂದ್ರೆ ಏನು? ಅನ್ಈವನ್ ಹೀಟಿಂಗ್ ಆಫ್ ಅಟ್ಮಾಸ್ಫಿಯರ್. ಅಟ್ಮಾಸ್ಫಿಯರ್ ನಲ್ಲಿ ಅನ್ಈವನ್ ಆಗಿ ಹೀಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು ಅಂದ್ರೆ ಅವಾಗ ಮೂವ್ಮೆಂಟ್ ಆಫ್ ಏರ್ ಟೇಕ್ಸ್ ಪ್ಲೇಸ್. ಓಕೆ, ಅನ್ಈವನ್ ಹೀಟಿಂಗ್ ಆಫ್ ಅಟ್ಮಾಸ್ಫಿಯರ್ಗೆ ಹೇಗಾಗುತ್ತೆ ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆನಾ? ಫಾರ್ ಎಕ್ಸಾಂಪಲ್, ದಿಸ್ ಇಸ್ ಅರ್ತ್. ಓಕೆ, ಅರ್ತ್ನ ಸುತ್ತ ಅಟ್ಮಾಸ್ಫಿಯರ್ ಇರುತ್ತೆ. ಓಕೆ, ಇದನ್ನ ಅಟ್ಮಾಸ್ಫಿಯರ್ ಅಂತ ಕನ್ಸಿಡರ್ ಮಾಡಿ. ಅರ್ತ್ನ ಸುತ್ತ ಅಟ್ಮಾಸ್ಫಿಯರ್ ಇದೆ, ಇಲ್ಲಿ ಸನ್ ಇದೆ. ಓಕೆ, ಈ ಸನ್ನಿಂದ ಬರ್ತಾ ಇರುವಂತಹ ಸೋಲಾರ್ ರೇಡಿಯೇಷನ್ಸ್ ಏನಾಗುತ್ತೆ? ಅರ್ತ್ ಮೇಲೆ ಬೀಳ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಈ ಸೋಲಾರ್ ರೇಡಿಯೇಷನ್ ಏನು ಸನ್ನಿಂದ ಬರ್ತಾ ಇರುತ್ತಲ್ಲ, ಇಟ್ ರೀಚಸ್ ದ ಅರ್ತ್ ಸರ್ಫೇಸ್. ಓಕೆ, ಸೊ ಅರ್ತ್ ಸರ್ಫೇಸ್ ನ ರೀಚ್ ಮಾಡೋಕ್ಕೂ ಮುಂಚೆ ಈ ರೇಡಿಯೇಷನ್ಸ್ ಏನ್ ಮಾಡುತ್ತೆ? upper part of the atmosphere is heated. ಓಕೆ, ಸೊ ಈ ರೇಡಿಯೇಷನ್ಸ್ ಏನ್ ಮಾಡುತ್ತೆ? ಅಪ್ಪರ್ ಪಾರ್ಟ್ ಆಫ್ ದ ಅಟ್ಮಾಸ್ಫಿಯರ್ ನ ಹೀಟ್ ಮಾಡುತ್ತೆ. ಓಕೆ, ಸೊ ಇವಾಗ ಅಪ್ಪರ್ ಪಾರ್ಟ್ ಎಲ್ಲ ಹೀಟ್ ಆಯ್ತು. ಓಕೆ, ಸೊ ಈ ಸೋಲಾರ್ ರೇಡಿಯೇಷನ್ಸ್ ಎಲ್ಲ ಅರ್ತ್ ನ ರೀಚ್ ಮಾಡಿದ್ಮೇಲೆ ಎಲ್ಲ ಸೋಲಾರ್ ರೇಡಿಯೇಷನ್ ಅರ್ತ್ ಅಬ್ಸರ್ವ್ ಮಾಡ್ಕೊಳ್ಳಲ್ಲ. ಸೊ ಅದಕ್ಕೆ ಎಷ್ಟು ರಿಕ್ವೈರ್ಮೆಂಟ್ ಇರುತ್ತೆ ಅಷ್ಟು ಸೋಲಾರ್ ರೇಡಿಯೇಷನ್ ಅಬ್ಸರ್ವ್ ಮಾಡ್ಕೊಂಡ್ಬಿಟ್ಟು ಉಳಿದಂತಹ ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ರೇಡಿಯೇಷನ್ ನ ರಿಫ್ಲೆಕ್ಟ್ ಮಾಡುತ್ತೆ. ಓಕೆ, ಸೊ ರಿಫ್ಲೆಕ್ಟ್ ಆಗುತ್ತೆ. ಸೊ ಈ ರಿಫ್ಲೆಕ್ಟ್ ಆಗ್ತಾ ಇರುವಂತಹ ರೇಡಿಯೇಷನ್ ನ ನಾವು ರೇಡಿಯೇಷನ್ ಅಂತ ಹೇಳ್ತೀವಿ. ರೇಡಿಯೇಷನ್. ಓಕೆ, ಸೊ ಈ ರೇಡಿಯೇಷನ್ಸ್ ಏನ್ ಮಾಡುತ್ತೆ? ಲೋವರ್ ಪಾರ್ಟ್ ಆಫ್ ದ ಅಟ್ಮಾಸ್ಫಿಯರ್ ನ ಹೀಟ್ ಮಾಡುತ್ತೆ. ಸೊ ದಿಸ್ ಇಸ್ ಲೋವರ್ ಪಾರ್ಟ್.
ಲೋವರ್ ಪಾರ್ಟ್ ಆಫ್ ದ ಅಟ್ಮಾಸ್ಫಿಯರ್ನು ಹೀಟ್ ಮಾಡ್ತು. ಸೊ ಇವಾಗ ಏನಾಯಿತು, ಕಂಪ್ಲೀಟ್ ಅಟ್ಮಾಸ್ಫಿಯರ್ ಹೀಟ್ ಆಗಿದೆ. ಸೊ ಅಟ್ಮಾಸ್ಫಿಯರ್ ಹೀಟ್ ಆಗಿದೆ ಅಂದರೆ ಅಟ್ಮಾಸ್ಫಿಯರ್ನಲ್ಲಿ ಇರುವಂಥ ಏರ್ ಮಾಲಿಕ್ಯೂಲ್ಸ್ನು ಕೂಡ ಹೀಟ್ ಆಗುತ್ತೆ. ಓಕೆ, ಯೂಶಲಿ ಹಾಟ್ ಏರ್ ಮಾಲಿಕ್ಯೂಲ್ಸ್ ಆರ್ ಲೆಸ್ denser or lighter in nature. ಓಕೆ, ಸೊ ಇಲ್ಲಿ ಕನ್ವೆಕ್ಷನ್ ಕರೆಂಟ್ ಸೆಟಪ್ ಆಗಿಬಿಟ್ಟು ಈ ಹಾಟ್ ಏರ್ ಮಾಲಿಕ್ಯೂಲ್ಸ್ ಎಲ್ಲ ಏನು ಮಾಡುತ್ತೆ, ಅಪ್ವರ್ಡ್ ಡೈರೆಕ್ಷನಲ್ಲಿ ಮೂವ್ ಆಗಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಓಕೆ, ಸೊ ಈ ಎಲ್ಲ ಹಾಟ್ ಏರ್ ಮಾಲಿಕ್ಯೂಲ್ಸ್ ಅಪ್ಪರ್ ಡೈರೆಕ್ಷನಲ್ಲಿ ಮೂವ್ ಆಗಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಓಕೆ, ಸೊ ದಿಸ್ ಈಸ್ ದ ಮೂಮೆಂಟ್ ಆಫ್ ಏರ್. ಸೊ ಈ ಥರ ಏರ್ ಮೂವ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಮೂಮೆಂಟ್ ಆಫ್ ಏರ್ನ ಇನ್ನೂ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ಒಂದು ಆಕ್ಟಿವಿಟಿನ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆನಾ, ಫಾರ್ ಎಕ್ಸಾಂಪಲ್ ಒಂದು ಬೀಕರ್ ತಗೊಳ್ಳೋಣ. ಓಕೆ, ಸೊ ಈ ಬೀಕರ್ನಲ್ಲಿ ಒಂದು ಕ್ಯಾಂಡಲ್ ಹಚ್ಚೋಣ. ಓಕೆ, ನೆಕ್ಸ್ಟ್ ಏನು ಮಾಡ್ತೀನಿ, ಒಂದು ಲೈಟ್ ಅಂಡ್ ಇನ್ಸೆನ್ಸ್ ಸ್ಟಿಕ್ ತಗೋತೀನಿ. ಇನ್ಸೆನ್ಸ್ ಸ್ಟಿಕ್ ಅಂದ್ರೇನು, ಊದಿನ ಕಡ್ಡಿ. ಯೂಶಲಿ ನಾವೆಲ್ಲ ಪೂಜೆ ಮಾಡಲಿಕ್ಕೆಲ್ಲ ಯೂಸ್ ಮಾಡ್ತೀವಲ್ಲ, ಆ ಊದಿನ ಕಡ್ಡಿನ ಇಂಗ್ಲೀಷಲ್ಲಿ ಇನ್ಸೆನ್ಸ್ ಸ್ಟಿಕ್ ಅಂತ ಹೇಳ್ತೀವಿ. ಓಕೆ, ಸೊ ಈ ಊದಿನ ಕಡ್ಡಿ ಹಚ್ಚಿದಾಗ ಊದಿನ ಕಡ್ಡಿಯಿಂದ ಬರುವಂತಹ ಫ್ಯೂಮ್ಸ್ ಎಲ್ಲ ಏನಾಗುತ್ತೆ, ಈ ಡೈರೆಕ್ಷನಲ್ಲಿ ಮೂವ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ಈ ಫ್ಯೂಮ್ಸ್ ಎಲ್ಲ ಈ ಡೈರೆಕ್ಷನಲ್ಲಿ ಏನಕ್ಕೆ ಮೂವ್ ಆಗ್ತಿದೆ, ಸೊ ಅದು ಹೀಗೆ ಮೂವ್ ಆಗ್ಬೋದಾಗಿತ್ತು ಅಥವಾ ಹೀಗೆ ಮೂವ್ ಆಗ್ಬೋದಾಗಿತ್ತು. ಸೊ ಇದೆಲ್ಲ ಬಿಟ್ಬಿಟ್ಟು ಈ ಡೈರೆಕ್ಷನಲ್ಲಿ ಏನಕ್ಕೆ ಮೂವ್ ಆಗ್ತಿದೆ ಅನ್ನೋದನ್ನ ನೋಡ್ತಾ ಹೋದ್ರೆ, ಸೊ ಈ ಕ್ಯಾಂಡಲ್ನ ಫ್ಲೇಮ್ ಏನು ಮಾಡಿರುತ್ತೆ, ಕ್ಯಾಂಡಲ್ನ ಫ್ಲೇಮಿಂದ ಈ ಸರೌಂಡಿಂಗ್ ಅಟ್ಮಾಸ್ಫಿಯರ್ ಎಲ್ಲ ಹೀಟ್ ಆಗಿರುತ್ತೆ. ಓಕೆ, ಸೊ ಈ ಸರೌಂಡಿಂಗ್ ಅಟ್ಮಾಸ್ಫಿಯರ್ ಎಲ್ಲ ಹೀಟ್ ಆಗಿರುತ್ತೆ ಆದ್ರಿಂದ ಈ ಕ್ಯಾಂಡಲ್ನ ಫ್ಲೇಮಿಂದ. ಸೊ ಈ ಅಟ್ಮಾಸ್ಫಿಯರ್ ಎಲ್ಲ ಹೀಟ್ ಆಗಿದೆ ಅಂದರೆ ಈ ಅಟ್ಮಾಸ್ಫಿಯರ್ನಲ್ಲಿರುವಂತಹ ಏರ್ ಮಾಲಿಕ್ಯೂಲ್ಸ್ ಕೂಡ ಹೀಟ್ ಆಗಿರುತ್ತೆ. ಓಕೆ, ಯೂಶಲಿ ಹಾಟ್ ಏರ್ ಮಾಲಿಕ್ಯೂಲ್ಸ್ ಲೈಟರ್ ಇನ್ ನೇಚರ್, ಸೊ ದೇ ಸ್ಟಾರ್ಟ್ ಮೂವಿಂಗ್ ಇನ್ ಅಪ್ವರ್ಡ್ ಡೈರೆಕ್ಷನ್. ಸೊ ಎಲ್ಲ ಏನಾಗುತ್ತೆ, ಅಪ್ವರ್ಡ್ ಡೈರೆಕ್ಷನಲ್ಲಿ ಮೂವ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ಏರ್ ಮೂಮೆಂಟ್ ಆಫ್ ಏರ್ ಎಲ್ಲ ಅಪ್ವರ್ಡ್ ಡೈರೆಕ್ಷನಲ್ಲಿ ಆಗ್ತಿರೋದ್ರಿಂದ ಈ ಇನ್ಸೆನ್ಸ್ ಸ್ಟಿಕ್ನ ಫ್ಯೂಮ್ಸ್ ಕೂಡ ಅಪ್ವರ್ಡ್ ಡೈರೆಕ್ಷನಲ್ಲಿನೇ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ದಿಸ್ ಈಸ್ ದ ಮೂಮೆಂಟ್ ಆಫ್ ಏರ್. Movement of air in coastal areas. ಓಕೆ, ಸೊ ಕೋಸ್ಟಲ್ ಏರಿಯಾಸ್ನಲ್ಲಿ ಏರ್ನ ಮೂಮೆಂಟ್ ಹೇಗಿರುತ್ತೆ ಅಂತ ನೋಡ್ತಾ ಹೋಗೋಣ. ಸೊ ಅದನ್ನ ಎಕ್ಸ್ಪ್ಲೇನ್ ಮಾಡೋದಕ್ಕೂ ಮುಂಚೆ 2 ಪಾಯಿಂಟ್ನ ಮೆನ್ಷನ್ ಮಾಡ್ತೀನಿ. ಲ್ಯಾಂಡ್ಸ್ ಗೆಟ್ heated faster than the water. Second one, movement of air takes place from high pressure area to low pressure area. ಓಕೆ, ಸೊ ಈ 2 ಪಾಯಿಂಟ್ನಲ್ಲಿ ಏನು ಹೇಳ್ತಿದೆ, ಸನ್ನಿಂದ ಬರುವಂತಹ ಸೋಲಾರ್ ರೇಡಿಯೇಷನ್ನ ತಗೊಂಡ್ಬಿಟ್ಟು ಹೀಟ್ ಆಗೋದು ಲ್ಯಾಂಡ್. ಓಕೆ, ಲ್ಯಾಂಡ್ಸ್ ಗೆಟ್ ಹೀಟೆಡ್
ಫಾಸ್ಟ್ ದ್ಯಾನ್ ದ ವಾಟರ್ಗೆ ಕಂಪೇರ್ ಮಾಡಿದ್ರೆ ಲ್ಯಾಂಡ್ ಏನಾಗುತ್ತೆ ಫಾಸ್ಟ್ ಆಗಿ ಹೀಟ್ ಆಗ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೆಕೆಂಡ್ ಪಾಯಿಂಟ್ ಏನ್ ಹೇಳ್ತಿದೆ, ಮೂಮೆಂಟ್ ಆಫ್ ಏರ್ ಟೇಕ್ಸ್ ಪ್ಲೇಸ್ ಫ್ರಮ್ ಹೈಯರ್ ಪ್ರೆಷರ್ ಏರಿಯಾ ಟು ಲೋವರ್ ಪ್ರೆಷರ್ ಏರಿಯಾ. ಓಕೆ, ಸೊ ಈ ಮೂಮೆಂಟ್ ಆಫ್ ಏರ್ ಏನಿದೆ ಅಲ್ಲ, ಸೊ ಈ ಏರ್ ಯಾವಾಗಲೂ ಮೂವ್ ಆಗೋದು ಹೈ ಪ್ರೆಷರ್ ಏರಿಯಾ ಇಂದ ಲೋ ಪ್ರೆಷರ್ ಏರಿಯಾಗೆ ಅಂತ ಸೆಕೆಂಡ್ ಪಾಯಿಂಟ್ ಹೇಳ್ತಾ ಇದೆ. ಓಕೆ, ಸೊ ಫಾರ್ ಎಕ್ಸಾಂಪಲ್ ಈಗ ಕೋಸ್ಟಲ್ ಏರಿಯಾದು ಎಕ್ಸ್ಪ್ಲೇನ್ ಮಾಡೋದಾದ್ರೆ, ಓಕೆ, ಸೊ ಇದು ವಾಟರ್ ಸರ್ಫೇಸ್ ಅಂತ ಅನ್ಕೊಳ್ಳಿ ಅಂಡ್ ದಿಸ್ ಈಸ್ ಲ್ಯಾಂಡ್ ಸರ್ಫೇಸ್. ಓಕೆ, ಇದು ವಾಟರ್ ಸರ್ಫೇಸ್, ಇದು ಲ್ಯಾಂಡ್ ಸರ್ಫೇಸ್. ಸೊ ಇಲ್ಲಿ ಇರೋದು ಸನ್. ಓಕೆನಾ? ಸೊ ಫಸ್ಟ್ ಪಾಯಿಂಟ್ ನಲ್ಲಿ ನಾವು ಆಲ್ರೆಡಿ ಓದಿದೀವಿ, ಏನು, ಲ್ಯಾಂಡ್ಸ್ ಗೆಟ್ ಹೀಟೆಡ್ ಫಾಸ್ಟರ್ ದ್ಯಾನ್ ದ ವಾಟರ್. ಓಕೆ, ಈ ಸೋಲಾರ್ ರೇಡಿಯೇಷನ್ಸ್ ಇಂದ ಬರುವಂತಹ ಹೀಟ್ ನ ತಗೊಂಡ್ಬಿಟ್ಟು ಲ್ಯಾಂಡ್ ಸರ್ಫೇಸ್ ಫಾಸ್ಟ್ ಆಗಿ ಹೀಟ್ ಆಗುತ್ತೆ ದ್ಯಾನ್ ಕಂಪೇರ್ ಟು ದಿಸ್ ವಾಟರ್ ಸರ್ಫೇಸ್. ಓಕೆ, ಸೊ ಇವಾಗ ಈ ಲ್ಯಾಂಡ್ ಸರ್ಫೇಸ್ ಎಲ್ಲ ಫಾಸ್ಟ್ ಆಗಿ ಹೀಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಸೊ ಈ ಲ್ಯಾಂಡ್ ಸರ್ಫೇಸ್ ಹೀಟ್ ಆದಾಗ ಈ ಲ್ಯಾಂಡ್ ಸರ್ಫೇಸ್ನ ಸುತ್ತ ಇರುವಂತಹ ಅಟ್ಮಾಸ್ಫಿಯರ್ ಕೂಡ ಹೀಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ಅಟ್ಮಾಸ್ಫಿಯರ್ ಹೀಟ್ ಆಯಿತು ಅಂದರೆ ಅಟ್ಮಾಸ್ಫಿಯರ್ನಲ್ಲಿ ಇರುವಂತಹ ಏರ್ ಮಾಲಿಕ್ಯೂಲ್ಸ್ ಕೂಡ ಹೀಟ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಯೂಶಲಿ ಹಾಟ್ ಏರ್ ಮಾಲಿಕ್ಯೂಲ್ಸ್ ಬಂದ್ಬಿಟ್ಟು ಲೆಸ್ ಡೆನ್ಸರ್ ಆರ್ ಲೈಟರ್. ಓಕೆ, ಸೊ ಅವಾಗ ಈ ಹಾಟ್ ಏರ್ ಮಾಲಿಕ್ಯೂಲ್ಸ್ ಎಲ್ಲ ಏನು ಮಾಡುತ್ತೆ, ಅಪ್ವರ್ಡ್ ಡೈರೆಕ್ಷನಲ್ಲಿ ಮೂವ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಓಕೆ, ಸೊ ಈ ಏರ್ ಮಾಲಿಕ್ಯೂಲ್ಸ್, ಹಾಟ್ ಏರ್ ಮಾಲಿಕ್ಯೂಲ್ಸ್ ಎಲ್ಲ ಅಪ್ವರ್ಡ್ ಡೈರೆಕ್ಷನಲ್ಲಿ ಮೂವ್ ಆಗ್ಲಿಕ್ಕೆ ಸ್ಟಾರ್ಟ್ ಆದಾಗ ಇಲ್ಲಿ ಸ್ಪೇಸ್ ಖಾಲಿ ಆಗುತ್ತೆ. ಅವಾಗ ಏನಾಗುತ್ತೆ, ಲೋ ಪ್ರೆಷರ್ ಏರಿಯಾ ಕ್ರಿಯೇಟ್ ಆಗುತ್ತೆ. ಲೋ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಇದು ಲ್ಯಾಂಡ್ ಸರ್ಫೇಸ್ನಲ್ಲಿ. ಈಗ ವಾಟರ್ ಸರ್ಫೇಸ್ನಲ್ಲಿ ನೋಡ್ತಾ ಹೋದರೆ ಲ್ಯಾಂಡ್ ಸರ್ಫೇಸ್ಗೆ ಕಂಪೇರ್ ಮಾಡಿದರೆ ವಾಟರ್ ಸರ್ಫೇಸ್ ಬೇಗ ಹೀಟ್ ಆಗಲ್ಲ. ಸೊ ಹಾಗಾಗಿ ವಾಟರ್ ಸರ್ಫೇಸ್ ಏನಿದೆ ಕೂಲ್ ಆಗಿದೆ. ಕೂಲ್ ಆಗಿರೋದ್ರಿಂದ ಈ ವಾಟರ್ ಸರ್ಫೇಸ್ ಮೇಲಿರುವಂತಹ ಏನು ಅಟ್ಮಾಸ್ಫಿಯರ್ ಇದೆ ಅಲ್ಲ, ಆ ಅಟ್ಮಾಸ್ಫಿಯರಲ್ಲಿರುವಂತಹ ಏರ್ ಮಾಲಿಕ್ಯೂಲ್ಸ್ ಕೂಡ ಕೂಲ್ ಆಗಿರುತ್ತೆ. ಯೂಶಲಿ ಕೂಲ್ ಏರ್ ಮಾಲಿಕ್ಯೂಲ್ಸ್ ಆರ್ ಹೆವಿಯರ್ ಇನ್ ನೇಚರ್. ಹಾಗಾಗಿ ಈ ಕೂಲ್ ಏರ್ ಮಾಲಿಕ್ಯೂಲ್ಸ್ ಏನಾಗುತ್ತೆ, ಅಪ್ವರ್ಡ್ ಡೈರೆಕ್ಷನ್ ಅಲ್ಲಿ ಮೂವ್ ಆಗಲ್ಲ. ಓಕೆ, ಸೊ ಈ ಎಲ್ಲ ಏರ್ ಮಾಲಿಕ್ಯೂಲ್ಸ್ ಇಲ್ಲೇ ಇರೋದ್ರಿಂದ ಇಲ್ಲಿ ಹೈ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಹೈ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಸೊ ನಾವು ಆಲ್ರೆಡಿ ನೋಡಿದ್ದೀವಿ ಸೆಕೆಂಡ್ ಪಾಯಿಂಟ್ನಲ್ಲಿ, ಮೂಮೆಂಟ್ ಆಫ್ ಏರ್ ಟೇಕ್ಸ್ ಪ್ಲೇಸ್ ಫ್ರಮ್ ಹೈ ಪ್ರೆಷರ್ ಏರಿಯಾ ಟು ಲೋ ಪ್ರೆಷರ್ ಏರಿಯಾ. ಸೊ ಇವಾಗ ಈ ಕೂಲ್ ಏರ್ ಮಾಲಿಕ್ಯೂಲ್ಸ್ ಎಲ್ಲ ಏನು ಮಾಡುತ್ತೆ, ಈ ಹೈ ಪ್ರೆಷರ್ ಏರಿಯಾಯಿಂದ ಲೋ ಪ್ರೆಷರ್ ಏರಿಯಾ ಕಡೆಗೆ ಮೂವ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ಈ ಮೂಮೆಂಟ್ ಆಫ್ ಏರ್ನ ನಾವೇನು ಹೇಳ್ತೀವಿ, ವಿಂಡ್ ಅಂತ ಹೇಳ್ತೀವಿ. ಓಕೆ, ಯೂಶಲಿ ನಾವು ಕೋಸ್ಟಲ್ ಏರಿಯಾಸ್ನಲ್ಲಿ ಕೂಲ್ ಏರ್ನ ಫೀಲ್ ಮಾಡ್ತೀವಿ. ಸೊ ರೀಸನ್ ಏನು, ಬಿಕಾಸ್ ಇಲ್ಲಿ ಕೂಲ್ ಏರ್ ಮಾಲಿಕ್ಯೂಲ್ಸ್ ಹೈ ಪ್ರೆಷರ್ ಏರಿಯಾದಿಂದ ಲೋ ಪ್ರೆಷರ್ ಏರಿಯಾ ಮೀನ್ಸ್ ಲ್ಯಾಂಡ್ ಕಡೆಗೆ ಮೂವ್ ಆಗ್ತಾ ಇರುತ್ತೆ. ಸೊ ಆ ಮೂಮೆಂಟ್ನ ನಾವು ವಿಂಡ್ ಅಂತ ಹೇಳ್ತೀವಿ. ಹಾಗಾಗಿ ಕೋಸ್ಟಲ್ ಏರಿಯಾಸ್ನಲ್ಲಿ ನಾವು ಕೂಲ್ ಏರ್ನ ಫೀಲ್ ಮಾಡ್ತಾ ಹೋಗ್ತೀವಿ. ಓಕೆ, ಸೊ ದಿಸ್ ಈಸ್ ಅಬೌಟ್ ದ ಮೂಮೆಂಟ್ ಆಫ್ ಏರ್ ಇನ್ ಕೋಸ್ಟಲ್ ಏರಿಯಾಸ್.